ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಅಂಟಿನ ಉಂಡೆ ಮಾಡೋದನ್ನು ನೋಡೋಣ್ರಿ. ಹೆಲ್ದಿಯಾದಂತಹ ರೆಸಿಪಿ ರೀ ಇದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದನ್ನು ಇಷ್ಟಪಟ್ಟನ ತಿಂತಾರೆ ನೋಡ್ರಿ. ಮತ್ತು ಅವರಿಗೆ ಎಲ್ಲ ರೀತಿಯೂ ಇದು ಹೆಲ್ದಿ ಕೂಡ ಹೌದು. ರಕ್ತಹೀನತೆ ಇದ್ದವರಿಗೆ ಮತ್ತು ನಡಾನು ಅಂತಿರ್ತಾರಲ್ಲ ಅವ್ರಿಗೆಂಕರು ಇದು ಹೇಳಿ ಮಾಡೋದಂಥ ರೆಸಿಪಿ ನೋಡ್ರಿ. ಇದು ಬಾಣಂತಿಯರಿಗೆಂಕರು ಇದನ್ನು ಡೈಲಿ ಒಂದು ಉಂಡಿನ ಡೆಲಿವರಿ ಆದಾಗ ಒಂದು ಉಂಡಿಯನ್ನು ಕೊಡ್ತಾರೆ ನೋಡ್ರಿ. ಇದನ್ನು ಅಷ್ಟು ಹೆಲ್ದಿ ಆದಂತಹ ರೆಸಿಪಿ ಇದು. ನೀವು ಕೂಡ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ತಾ ನಾ ಯಾವ ರೀತಿ ಮಾಡಲ್ಲ ಅಂಟಿನ ಉಂಡಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ್ರಿ. ಈಗ ಒಂದು ಜಾರ್ ತೊಗೊಂಡು ಹುರಿದಂತಹ ಬಾದಾಮಿ ಮತ್ತು ಪಿಸ್ತಾವನ್ನು ಹಾಕ್ಕೊಂಡು ನೋಡ್ರಿ. ಈಗ ಡ್ರೈ ಫ್ರೂಟ್ಸನ್ನು ಮತ್ತೀಗ ಗೋಡಂಬಿಯನ್ನು ಕೂಡ ಹಾಕ್ಕೊಂಡು ನೋಡ್ರಿ. ಇವಾಗ ಹುರಿದಂಥ ಎಲ್ಲ ಡ್ರೈ ಫ್ರೂಟ್ಸನ್ನು ಈಗ ಜಾರಿಗೆ ಹಾಕ್ಕೊಂಡು ಇದನ್ನು ತರಿಯಾಗಿ ಹುರ್ಕೊಂಡ್ಬಿಡೋಣ್ರಿ. ಇವಾಗ ನಾವು ಈಗ ಇದಕ್ಕನ ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ ಎಲ್ಲವನ್ನು ಹಾಕಿ ತರಿಯಾಗಿ ರುಬ್ಕೊಂಡು ನೋಡ್ರಿ. ನಿಮ್ಗೆ ಯಾವ ಇಷ್ಟ ಇರೋದಲ್ಲ ಅವನು ಕೂಡ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನೀವು ಹುರ್ಕೊಂಡು ಇದೇ ರೀತಿನ ಮಾಡ್ಬೋದು. ಈಗ ಒಂದು ಪರಾತಕ್ಕೆ ಹಾಕ್ಕೊಂಡ್ಬಿಡೋಣ್ರಿ ನಾವು ಮಿಕ್ಸಿ ಮಾಡಿದಂಥ ಡ್ರೈ ಫ್ರೂಟ್ಸನ್ನು. ಈಗ ಉಳಿದಂತಹ ಮತ್ತು ಒಣ ಕೊಬ್ಬರಿ ಮತ್ತು ಉತ್ತತ್ತಿನ ಹಾಕ್ಕೊಂಬಿಡೋಣ್ರಿ. ಇವಾಗ ಉತ್ತತ್ತಿನೂ ಕೂಡ ತುಪ್ಪದಾಗ ಚಲೋ ಹೊತ್ತಂಗೆ ಕಟ್ ಮಾಡಿಕೊಂಡು ಸಣ್ಣ ಕಟ್ ಮಾಡಿಕೊಂಡು ತುಪ್ಪದಾಗ ಹುರ್ಕೊಂಡಿದ್ನಿ. ಈಗ ಅವನ್ನ ಹಾಕ್ಕೊತೇನೆ. ಮತ್ತು ಒಣ ಕೊಬ್ಬರಿನೂ ತುರಿನೂ ಕೂಡ ಅದನ್ನು ಕೂಡ ಸ್ವಲ್ಪ ತುಪ್ಪದಾಗ ಲೈಟಾಗಿ ಹುರ್ಕೊಂಡಿದ್ನಿ, ಅದನ್ನ ಹಾಕ್ಕೊಂಡು ಇದನ್ನೂ ಕೂಡ ತರಿಯಾಗಿ ರುಬ್ಕೋಬೇಕಾಗೈತೆ ನೋಡ್ರಿ. ಇವಾಗ ಈಗ ನೋಡಿರಿ ಇದನ್ನು ಕೂಡ ಈಗ ಮಿಕ್ಸಿ ಮಾಡ್ಕೊಂಡಿದ್ದು ಆಯ್ತು. ಇವಾಗ ಡ್ರೈ ಫ್ರೂಟ್ಸನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ತರಿಯಾಗಿ, ಮತ್ತು ಉತ್ತತ್ತಿ ಮತ್ತು ಒಣ ಕೊಬ್ಬರಿನೂ ಕೂಡ ನೀಟಾಗಿ ತರಿಯಾಗಿ ಈಗ ಮಿಕ್ಸಿ ಮಾಡ್ಕೊಂಡಿದ್ದಾಯ್ತು ನೋಡ್ರಿ. ಈಗ ಇದನ್ನ ಸೈಡಿಗೆ ಇಟ್ಕೊಂಡ್ಬಿಡೋಣ. ಈಗ ಇದಕ್ಕೆ ಹುರಿದಂತಹ ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡ್ಬಿಡೋಣ. ಈ ಒಂದು ಮಿಕ್ಸಿಗೆ ನಾವೊಂದು ಪಾಕ ಮಾಡ್ಕೊಂಬಿಡೋಣ್ರಿ. ಇವಾಗ ಆದಷ್ಟು ದಪ್ಪ ತಳದ ಪಾತ್ರೆಯನ್ನು ನಾವು ತೊಗೋಬೇಕಾಗೈತಿ. ಈಗ ನಾನು ಒಂದು ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡೆ ನೋಡ್ರಿ. ಈಗ ಬೆಲ್ಲ ಮುಳುಗಬೇಕದು ಅಷ್ಟು ನಾವು ನೀರನ್ನು ಹಾಕಿ ಇದನ್ನ ಒಂದೆಳೆ ಪಾಕವನ್ನು ಮಾಡ್ಕೋಬೇಕಾಗೈತಿ. ಇದಕ್ಕೆ ಬೆಲ್ಲ ಹೆಚ್ಚಿಗೇನು ಬೇಕಾಗೋದಿಲ್ಲ ರೀ. ಯಾಕಂದ್ರೆ ನಾವು ಉತ್ತತ್ತಿ ಮತ್ತು ಒಣ ದ್ರಾಕ್ಷಿನ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟಿನ ಪ್ರಮಾಣ ಮೊದಲೇಕನೇ ಇರ್ತೈತಿ. ಹೀಗಾಗಿ ಆದಷ್ಟು ಸ್ವಲ್ಪ ನೋಡಿಕೊಂಡು ಕಡಿಮೆನ ಹಾಕೋಬೇಕಾಗೈತಿ. ಈಗ ನೋಡ್ರಿ ನೀರನ್ನು ಹಾಕಿದ ಮೇಲೆ ಇದನ್ನ ಚಲೋ ಹೊತ್ತಂಗೆ ಬೆಲ್ಲ ಕರಗೋ ಮಟನು ಮೀಡಿಯಮ್ ಮುರಿಯಾಗ ಇದನ್ನು ಇಟ್ಕೊಂಡು ಚಲೋ ಹೊತ್ತಂಗನ ಬೆಲ್ಲ ಕರಗಿಸ್ಕೋಬೇಕಾಗೈತಿ. ಬೆಲ್ಲ ಕರಗಿಸ್ಕೊಂಡು ಇದನ್ನು ಒಂದೆಳೆ ಪಾಕವನ್ನು ತೊಗೋಬೇಕಾಗೈತೆ ನೋಡ್ರಿ. ಆದಷ್ಟು ಭಾಳ ಗಟ್ಟಿ ಪಾಕನ ಹೋಗ್ಬಾರ್ದು, ಉಂಡೆ ಗಟ್ಟಿಯಾಗಿ ಬಂದುಬಿಡ್ತಾವೆ. ಆದಷ್ಟು ಒಂದೆಳೆ ಪಾಕನ ನಾವು ತೊಗೋಬೇಕಾಗೈತೆ ರೀ. ಇದನ್ನ ಗಟ್ಟಿ ಪಾಕ ತೊಗೊಂಡ್ಬಿಟ್ರೆ ಉಂಡೆ ತಿನ್ನೋಕನ ಆಗೋದಿಲ್ಲ, ಅಷ್ಟು ಗಟ್ಟಿಯಾಗಿ ಬರ್ತಾವೆ ನೋಡ್ರಿ ಅವು. ಈಗ ನೋಡ್ರಿ ಬೆಲ್ಲ ಕರಗಿದ್ದಾಯ್ತು. ಇವಾಗ ಪಾಕನೂ ಕೂಡ ರೆಡಿ ಆಗೋಕೆ ಬಂತು ನೋಡ್ರಿ. ಈಗ ಮೇಲೆ ಬುರುಗ್ ಬಂದೈತಲ್ಲ, ಈಗ ಪಾಕ ರೆಡಿ ಆಗೋಕೆ ಬಂದೈತಿ. ಈಗ ಒಂದು ಬಟಲ್ದಾಗ ನೀರು ತೊಗೊಂಡು ಒಂದು ಡ್ರಾಪ್ಸು ಈಗ ಪಾಕವನ್ನು ಹಾಕ್ಕೊಂಬಿಡೋಣ. ಈಗ ಬೆಲ್ಲ ನೋಡ್ರಿ ಕರಿಗೆ ಇಲ್ಲದ ಒಂದು ಕಡೆ ಕುಂತೈತಿ, ಅಂದ್ರೆ ಪಾಕ ಬಂದಂಗೆ ಆಯ್ತು ರೀ. ಇವಾಗ ನಿಮಗೆ ಕೈಯಾಗಿ ಹಿಡಿಯೋಕ್ಕಾಗಲಿಲ್ಲ ಅಂದ್ರೆ ಈ ರೀತಿ ಬಟಲ್ದಾಗ ನೀರು ಹಾಕ್ಕೊಂಡು ಪಾಕನ ಬಿಟ್ಟು ನೋಡ್ಕೋಬೇಕಾಗೈತೆ ರೀ. ಈಗ ನೋಡ್ರಿ ಒಂದು ಡ್ರಾಪ್ಸ್ ಹಾಕಿದ್ದಕ್ಕೆ ಬೆಲ್ಲ ಕರಗಲಿಲ್ಲದ ಅಂದ್ರೆ ಪಾಕ ಬಂದೈತಿ, ರೆಡಿ ಆಗೈತೆ ಅಂತ ತಿಳ್ಕೊಬೇಕು. ಈ ರೀತಿ ಒಂದು ರೀತಿ ನೋಡ್ಬೋದು. ಇಲ್ಲಾಂದ್ರೆ ಕೈಯಿಂದ ಕೂಡ ನಾವು ನೋಡ್ಬೋದು. ಕೈಯಿಂದ ಬಿಸಿ ಮುಟ್ಟಕ್ಕೆ ಆಗಲಿಲ್ಲ ಅಂದ್ರೆ ಆ ರೀತಿ ನೀರಾಗ ಹಾಕಿ ಕೂಡ ನೋಡ್ಬೋದು. ಈಗ ನೋಡ್ರಿ ಒಂದು ಚಮಚದಾಗ ಸ್ವಲ್ಪ ಪಾಕ ತೊಗೊಂಡಿನಿ. ಪಾಕ ತೊಗೊಂಡು ಸ್ವಲ್ಪ ಬಿಸಿ ಇದು ಕಡಿಮೆ ಇದ್ದಾಗನ ಈ ರೀತಿ ಕೈಯಿಂದ ನಾವು ಒಂದೆಳೆ ಪಾಕ ಬಂದೈತಿಲ್ಲ ಅಂತ ನೋಡ್ಕೋಬೇಕಾಗೈತಿ. ಈಗ ನೋಡ್ರಿ ತೋರ್ಸಾಕೊಂತೇನಲ್ಲ ಈ ರೀತಿಗೆ ನೋಡ್ರಿ ಇಷ್ಟು ಪಾಕ ಬಂದುಬಿಟ್ರೆ ಸಾಕು. ಭಾಳ ಗಟ್ಟಿನ ಪಾಕ ಬ್ಯಾಡ್ರಿ ನಮಗೆ. ಈಗೀಗ ಪಾಕ ಬಂದೈತೆ ರೀ. ಈಗ ಇದನ್ನ ಆರ್ಸಕ್ಕೆ ಬಿಟ್ಬಿಡ್ರಿ. ಸ್ವಲ್ಪ ಆರಬೇಕು, ಇದು ಭಾಳ ಆರಕ್ಕೆ ಹೋಗ್ಬಾರ್ದು. ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ನಾವೇನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ಅದಕ್ಕೆ ಹಾಕಿ ಈಗ ಉಂಡೆ ಕಟ್ಕೊಂಡ್ಬಿಟ್ರೆ ರೆಡಿ ಆದಂಗೆ ಆಯ್ತು ನೋಡ್ರಿ. ಅಂಟಿನ ಉಂಡೆ ಇಲ್ಲಾಂದ್ರೆ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆದಂಗೆ ಆಯ್ತು. ಇವಾಗ ಇದನ್ನೀಗ ಕೆಳಗೆ ಇಟ್ಕೊಂಡ್ಬಿಡೋಣ. ಸ್ವಲ್ಪ ಆರೈತ್ರಿ, ಸ್ವಲ್ಪ ಉಗುರು ಬೆಚ್ಚಗೈತಿ. ಈಗ ಎಲ್ಲ ಪಾಕವನ್ನು ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಲ್ಲ ಡ್ರೈ ಫ್ರೂಟ್ಸ್ ಅದಕ್ಕೆ ಹಾಕ್ಕೊಂಬಿಡೋಣ್ರಿ. ಈಗ ಎಲ್ಲ ಪಾಕವನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಇವಾಗ ನೀಟಾಗಿ ಎಲ್ಲ ಪಾಕವನ್ನು ಹಾಕಿ ಈಗ ಎಲ್ಲನೂ ಪಾಕ ಹಾಕ್ಕೊಂಡಿದ್ದಾಯ್ತು ನೋಡಿರಿ. ಈಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಮಿಕ್ಸ್ ಮಾಡ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಮ್ಗೆ ಯಾವ ಹದದಾಗ ಬೇಕಲ್ಲ ಆ ಹದದಾಗ ಇದನ್ನ ಉಂಡೆ ಕಟ್ಕೋಬೇಕು ನೋಡಿರಿ. ಯಾವ ಸೈಜಿನ ಬೇಕಲ್ಲ ಚಲೋ ತಂಗನ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ನೋಡಿರಿ ಪಾಕದ ಜೊತೆನ ಎಲ್ಲವೂ. ಈಗ ನಮ್ಗೆ ಯಾವ ಹದದಾಗ ಬೇಕಲ್ಲ ಈಗ ಯಾವ ಸೈಜಿನಾಗ ಬೇಕಲ್ಲ ಆ ಸೈಜಿನಾಗ ನಾವು ಉಂಡೆ ಕಟ್ಕೋಬೇಕು ನೋಡ್ರಿ. ಈಗ ನಾನು ಅಂಟನ್ನು ಕೂಡ ಹುರ್ಕೊಂಡು ಹಾಕ್ಕೊಂಡೆ ನೋಡ್ರಿ. ಇಲ್ಲಿ ಕಾಣಿಸಾಕೊಂತಾವಲ್ಲಿ ಬೆಳಬಳಗ ಅದು ಅಂಟ್ರಿ. ಅದು ಕ್ಲಿಪ್ಪಿಂಗ್ ಹೋಗೈತೆ ಅದು, ಹಿಂಗಾಗಿ ಅದು ಕಾಣಿಸಲ್ದು. ಈಗ ಕಾಣಿಸಾಕೊಂತಾಗ ನೋಡ್ರಿ ಅಂಟ್ರಿ. ಅದು ಚಲೋ ಹೊತ್ತಂಗೆ ತುಪ್ಪದಾಗನ ಅಂಟನ್ನು ಕೂಡ ನಾವು ಹುರ್ಕೊಂಡು ಆಮೇಲೆ ಹಾಕಬೇಕಾಗೈತಿ. ಇವಾಗ ಮಿಕ್ಸ್ ಮಾಡ್ಕೊಂಬಂದ ಈಗ ನೋಡ್ರಿ ನಮ್ಗೆ ಯಾವ ಸೈಜಿನ ಬೇಕಲ್ಲ ಆ ಸೈಜಿನಾಗ ಗಟ್ಟಿಯಾಗಿ ಈ ರೀತಿ ಒತ್ತಿ ನಾವು ಉಂಡೆ ಮಾಡ್ಕೋಬೇಕಾಗೈತೆ ನೋಡ್ರಿ. ಈಗ ನೋಡ್ರಿ ಒಂದು ಉಂಡೆ ಮಾಡ್ಕೊಂಡಿದ್ದು ಆಯ್ತು. ಇವಾಗ ಈ ರೀತಿ ನಮ್ಗೆ ಯಾವ ಸೈಜಿನ ಬೇಕಲ್ಲ ಆ ಸೈಜಿನಾಗ ನಾವು ಗಟ್ಟಿಯಾಗಿ ಈ ರೀತಿ ಮಾಡ್ಕೋಬೇಕಾಗೈತಿ. ಇದು 15 ದಿನ ಇಟ್ಟರು ಕೆಡೋದಿಲ್ಲ ನೋಡ್ರಿ ಉಂಡೆ. ಇದು ಅಷ್ಟು
ಚಲೋ ಹೊತ್ತಂಗನೆ ಇರ್ತೈತಿ, ಇದು ಕೆಡೋದಿಲ್ಲ, ಹಾಳಾಗೋದಿಲ್ಲ. ಈಗ ನೋಡಿರಿ ಇನ್ನೊಂದು ಉಂಡೆನೂ ಕೂಡ ಈ ರೀತಿ ಮಾಡೋದು ತೋರಿಸಿದ್ದು ನಾನು. ಇದೇ ರೀತಿನ ಎಲ್ಲ ಉಂಡೆನ ನಮ್ಗೆ ಯಾವ ಸೈಜ್ನಾಗ ಬೇಕಲ್ಲ ಆ ಸೈಜ್ನಾಗ ಉಂಡೆ ಕಟ್ಕೊಂಡ್ಬಿಡೋಣ್ರಿ ನಾವು. ಈಗ ಅಂಟನ್ನು ಹಾಕಿದ್ರಿಂದ ಬಾಯ ತಿನ್ಬೇಕಾದ್ರೆ ಕುರು ಅಂತ ಅಷ್ಟು ಟೇಸ್ಟಿ ಕೊಡ್ತೈತೆ ನೋಡ್ರಿ ಅಂಟು, ಮತ್ತು ಹೆಲ್ದಿಗೂ ಕೂಡ ಹೌದು, ಮತ್ತು ಬಾಯಾಗೂ ಕೂಡ ಅಷ್ಟು ಟೇಸ್ಟಿಯಾಗಿನೂ ಇರ್ತೈತೆ ರೀ ಅದು. ಅಂಟು ಕುರುಕುರಾಗಿರ್ತೈತಲ್ಲ, ಹೀಗಾಗಿ ಭಾಳ ಟೇಸ್ಟಿಯಾಗಿ ಇರ್ತೈತೆ ರೀ ಅದು. ಈಗ ಇದೇ ರೀತಿನ ಎಲ್ಲ ಉಂಡೆನ ನಾವು ಕಟ್ಕೊಂಬಿಡೋಣ್ರಿ ಗಟ್ಟಿಯಾಗಿನ. ನೀವು 15 ದಿನ ಇಟ್ರೂ ಇದು ಕೆಡೋದಿಲ್ಲ ನೋಡ್ರಿ, ಇದು ಫ್ರಿಜ್ನಾಗಿನ ಇಡೋ ಜರುತ್ತಿನಿಲ್ಲ, ಹಾಗೇನೆ ಓಪನ್ನಾಗಿ ಇಟ್ರೂ ಏನಾಗೋದಿಲ್ಲ ನೋಡ್ರಿ. ಈಗ ನೋಡ್ರಿ 2 ಉಂಡೆ ಕಟ್ಟಿದ್ದಾಯಿತು. ಇದೇ ರೀತಿನ ಎಲ್ಲ ಉಂಡೆನ ಕಟ್ಕೊಂಬಿಡೋಣ್ರಿ. ಈಗ ನೋಡ್ರಿ ಇಷ್ಟಕೊಂಡ ಉಂಡೆ ಬಂದಾವ. ಈಗ ಅವು ಹೆಲ್ದಿ ಆದಂಥ ಡ್ರೈ ಫ್ರೂಟ್ಸ್ ಲಡ್ಡು, ಅಂಟಿನ ಉಂಡೆ, ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುವಂತಹ ಮತ್ತು ಬಾಣಂತಿಯರಿಗೂ ಕೊಡುವಂತಹ ಅಂಟಿನ ಉಂಡೆ ರೆಡಿ ಆಯ್ತು ನೋಡ್ರಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ. ಈ ಒಂದು ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹಾಗೆಯೇ ನನ್ನ ಚಾನಲ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇನ್ನೊಂದು ಅಡುಗೆಯೊಂದಿಗೆ ಬರುತ್ತೇನೆ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದ.